अर्जुन बोलो भारत माता की भारत माता की जय भारत माता की जय भारत माता की जय जय श्री राम जय श्री राम जय श्री राम हर हर महादेव हर हर महादेव भारत माता की आरोग्य ಕನಿಷ್ಠ 3 ಮಕ್ಕಳನ್ನಾದರೂ ಹಡಿಲೇಬೇಕು. ಇವತ್ತು ಜನಸಂಖ್ಯೆ ಹಿಂದೂ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಸಂವಿಧಾನ ನಾವು ಬದುಕ್ತೀವಿ. ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ 3 ಮಕ್ಕಳಾದರೂ ಹಡಿಬೇಕು ಅಂತನ್ನುವಂಥದ್ದು ಆಶೀರ್ವಾದವನ್ನು ಮಾಡಿದ್ದೀನಿ. ಇವತ್ತಿನ ಅಂತರ್ಜಾತೀಯ ವಿವಾಹಕ್ಕೆ ನವ ವಧು ವರರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಬಂದಿದ್ದೇನೆ ನಾನು. ಇವತ್ತಿನ ಅವಶ್ಯಕತೆ ಜಾತಿ ಮೀರಿ ಮದುವೆ ಆಗುವಂಥದ್ದು ಅವಶ್ಯಕತೆ ಇದೆ. ಸೊ ನಾವೆಲ್ಲ ಹಿಂದೂ ಅಂತ ಹೇಳುವಂತಹ ಈ ಶಬ್ದದ ಅರ್ಥನೇ ಜಾತ್ಯತೀತ ಅಂಥೇಳಿ. ಸೊ ಹಾಗಾಗಿ ನಾವೆಲ್ಲ ಹಿಂದೂ ಸಂಘಟಕರು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಈ ರೀತಿಯ ಅಂತರ್ಜಾತೀಯ ವಿವಾಹಕ್ಕೆ ಮನ್ನಣೆ, ಸಮರ್ಥನೆ, ಬೆಂಬಲ, ಪ್ರೋತ್ಸಾಹ ಕೊಡುವಂಥ ಪ್ರಕ್ರಿಯೆ ನಾವು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಈ ಪ್ರಕ್ರಿಯೆ ಕೂಡ ಸಾಕಷ್ಟು ಪ್ರಚಾರ ಆಗಲಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ, ಯಾಕೆಂದರೆ ಇವತ್ತು ಜಾತಿ ಬೇರೆ ಜಾತಿಯ ಮದುವೆ ಆದ ತಕ್ಷಣವೇ ಕೊಲೆಗಳಾಗ್ತಾ ಇದ್ದಾವೆ, ಹೊಡೆದಾಟಗಳಾಗ್ತಾ ಇದ್ದಾವೆ, ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಅದು ಆಗಬಾರ್ದು. ಸೊ ಪರಸ್ಪರ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಆ ಹುಡುಗ ಹುಡುಗಿಯ ಇದಕ್ಕೆ ಮನ್ನಣೆ ಕೊಟ್ಟು ಬೆಂಬಲ ಕೊಡಬೇಕು. ಸಮಾಜ ಇವತ್ತಿನ ದಿನದಲ್ಲಿ ಪಹಲ್ಗಾಮದ ಪಾಠ ಕಲಿಬೇಕು ನಾವು. ಪಹಲ್ಗಾಮದಲ್ಲಿ ನೀನು ಕುರುಬ, ನೀನು ಒಕ್ಕಲಿಗ, ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಹರಿಜನ ಅಂತ ಕೇಳಲಿಲ್ಲ. ನೀನು ಕರ್ನಾಟಕದವನ, ನೀನು BJPಯವನ, ನೀನು ಕಾಂಗ್ರೆಸ್ನವನ, ಮಹಾರಾಷ್ಟ್ರದವನ ಅಂತ ಕೇಳಲಿಲ್ಲ. ಹಿಂದೂ ಅಂತ ಕೇಳಿ ಹೊಡೆದಿದ್ದಾರೆ. ಇದೊಂದು ಪಾಠ ಕಲಿತ್ಕೊಳ್ಬೇಕು ಹಿಂದೂ ಸಮಾಜ. ಅದಕ್ಕೆ ಇಂಥ ಅಂತರ್ಜಾತೀಯ ವಿವಾಹಕ್ಕೆ ಮನ್ನಣೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು. ಅದಕ್ಕೋಸ್ಕರ ಶ್ರೀರಾಮ್ ಸೇನೆ ಸಂಘಟನೆ ಇವತ್ತಿನ ಈ ನವ ವಧು ವರರಿಗೆ ಸಂಪೂರ್ಣವಾದಂಥ ಆಶೀರ್ವಾದ, ಬೆಂಬಲವನ್ನು ಕೊಟ್ಟಿದ್ದೀನಿ. ಕನಿಷ್ಠ 3 ಮಕ್ಕಳನ್ನಾದರೂ ಹಡಿಲೇಬೇಕು. ಇವತ್ತು ಜನಸಂಖ್ಯೆ ಹಿಂದೂ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಸಂವಿಧಾನ ನಾವು ಬದುಕ್ತೀವಿ. ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ 3 ಮಕ್ಕಳಾದರೂ ಹಡಿಬೇಕು ಅಂತನ್ನುವಂಥದ್ದು ಆಶೀರ್ವಾದವನ್ನು ಮಾಡಿದ್ದೀನಿ. ರಾಜಕಾರಣಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ದ್ರೋಹ ಬಗೆತಾ ಇದ್ದಾರೆ. ಈ ದೇಶವನ್ನು, ಈ ಸಮಾಜವನ್ನು, ಜಾತಿಯನ್ನು ಒಡೆಯುವಂಥ ಪ್ರಕ್ರಿಯೆ ಮಾಡ್ತಾ ಇರೋದೇ ಈ ರಾಜಕಾರಣಿಗಳು. ಈ ಜನಗಣತಿಯ ಹೆಸರಿನಲ್ಲಿ ಜಾತಿಗಳನ್ನು ಹೊಡಿತಾ ಇದ್ದಾರೆ, ಸಮಾಜವನ್ನು ಹೊಡಿತಾ ಇದ್ದಾರೆ. ಸೊ ನಾವೆಲ್ಲ ಹಿಂದೂ ಅಂತನ್ನುವಂಥ ಭಾವನೆಯಿಂದ ಒಗ್ಗೂಡಿಸುವಂಥ ಪ್ರಯತ್ನಕ್ಕೆ ಬಹಳ ದೊಡ್ಡ ಕಂಟಕ ಆದವರೇ ಈ ರಾಜಕಾರಣಿಗಳು. ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ದುಡ್ಡಿನ ದಾಹಕ್ಕಾಗಿ ಇದನ್ನೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಇನ್ನು ಬುದ್ಧಿಜೀವಿಗಳು ಬರೇ ಬೊಗಳೆ ಬಿಡ್ತಾ ಇದ್ದಾರೆ ಅಷ್ಟೇ. ಒಂದೇ ಒಂದು ಅಂತರ್ಜಾತಿ ವಿವಾಹ ಮಾಡಿದಂಥ ಉದಾಹರಣೆ ಎಲ್ಲೂ ಕಾಣ್ತಾ ಇಲ್ಲ ನಮಗೆ. ಸೊ ಇವರು ಈ ಬುದ್ಧಿಜೀವಿಗಳು ಬುದ್ಧಿಗೇಡಿಗಳು. ಇವರು ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಸಮಾಜವನ್ನು ಹಾಳು ಮಾಡೋದೇ ಇವ್ರ ಕೆಲಸ ಆಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತಿನ ಈ ಮದುವೆ ಏನಿದೆ ಇದೊಂದು ಆದರ್ಶ ಅಂತ ಹೇಳ್ತೇನೆ. ಹಿಂದೂ ಸಂಘಟನೆಗಳು ಒಟ್ಟಾಗಿ ಒಂದಾಗಿ ಇವತ್ತು ಈ ಬುದ್ಧಿಜೀವಿಗಳಿಗೆ ಆಗಲಿ ಅಥವಾ ಕಮ್ಯುನಿಸ್ಟ್ರಿಗಾಗಲಿ, ದುಷ್ಟಭ್ರಷ್ಟ ರಾಜಕಾರಣಿಗಳಿಗೆ ಉತ್ತರ ಕೊಡೋಕ್ಕೆ ಏಕೈಕ ಮಾರ್ಗ ಅಂತಂದರೆ ಹಿಂದೂಗಳೆಲ್ಲ ಒಟ್ಟಾಗಬೇಕು, ಹಿಂದೂ ಸಂಘಟನೆಗಳು ಒಟ್ಟಾಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಹಾಗೆ ಈ ಪ್ರೇಮಿಗಳು, ಈಗ ಅಂತರ್ಜಾತಿ ಪ್ರೇಮಿಗಳಿರ್ತಾರೆ, ಅವರು ಭಯ ಇರುತ್ತೆ ಅವ್ರಿಗೆ, ನಾಳೆ ನಮ್ಮ ಬದುಕು ಏನಾಗ್ಬೋದು, ಮನೇಲಿ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತ. ಅಂಥ ಪ್ರೇಮಿಗಳಿಗೆ ಮತ್ತು ಅಂತಹ ಪೋಷಕರಿಗೆ ನಿಮ್ಮ ಕಿವಿ ಮಾತೆ ನೋಡಿ,
ಶ್ರೀರಾಮ್ ಸೇನೆ ಸಂಘಟನೆ ಅಂಥ ಪ್ರೇಮಿಗಳಿಗೆ, ಅಂತರ ಜಾತಿಯ ವಿವಾಹ ಮಾಡುವಂಥ ಪ್ರೇಮಿಗಳಿಗೆ ಧೈರ್ಯ ಕೊಡ್ತೀವಿ, ಕಾನೂನಾತ್ಮಕ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ, ರಕ್ಷಣೆ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ. ನೀವು ಯಾವುದೇ ದೃಷ್ಟಿಯಿಂದ ಹೆದರಬಾರದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಸೊ ನಿಮಗೆ ಏನೇ ತೊಂದರೆ ಆದರೆ ಶ್ರೀರಾಮ ಸೇನೆ ಸಂಘಟನೆ ಅಷ್ಟೇ ಅಲ್ಲ, ಎಲ್ಲ ಹಿಂದೂ ಸಂಘಟನೆಗಳ ಬಾಗಿಲ ತೆಗೆದಿದೆ. ನೀವು ಮುಕ್ತವಾಗಿ ನಮ್ಮ ಕಡೆಗೆ ಆಶ್ರಯವನ್ನು ಪಡಿಬೋದು ಮತ್ತು ಧೈರ್ಯವಾಗಿ ಮದುವೆ ಮಾಡಿಸುವಂಥ ಪ್ರಕ್ರಿಯೆ ನಾವು ಮಾಡ್ತೀವಿ ಅಂತನ್ನುವಂಥದ್ದು ಅಂತರ್ಜಾತೀಯ ವಿವಾಹದ ಪ್ರೀತಿ ಪ್ರೇಮ ಮಾಡುವಂಥ ಆ ಹುಡುಗ ಹುಡುಗಿಯರಿಗೆ ನಾನು ಒಂದು ಸಲಹೆ ಕೊಡ್ತಾ ಇದ್ದೀನಿ. ಧೈರ್ಯದಿಂದಿರಿ, ಬದುಕಿ ಬಾಳಬೇಕು, ಎದುರಿಸಿ ಬಾಳಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ.